ಟಾಪ್ 6 ಕಂಟೆಸ್ಟೆಂಟ್ಸ್ ಬಿಟ್ಟು ಉಳಿದ ಎಲಿಮಿನೇಷನ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಎಲಿಜಿಬಲ್ ಆಗಿದ್ರು ವಿನ್ ಆಗೋದಿಕ್ಕೆ ಅಂತಂದ್ರೆ? ವಿನ್ ಆಗೋದಕ್ಕಾಗಿರ್ಬೋದು ಅಥವಾ ಟಾಪ್ 6 ಬರೋದಕ್ಕಾಗಿರ್ಬೋದು. ನಾನೇ ಟಾಪ್ 6ಗೆ ಬರೋದಕ್ಕೆ ನಾನು ಡೆಫಿನೆಟ್ಲಿ ಎಲಿಜಿಬಲ್ ಇದ್ದೆ. ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ಸೊ ಎಲಿಜಿಬಲ್ ಅಂತ ನೋಡಿದಾಗ ಐ ವಿಶ್ ಟು ಸಿ ಮೀ ದೇರ್. ಐ ವುಡ್ ಹ್ಯಾವ್ ಬೀನ್ ದೇರ್. ಸೊ ಇನ್ನೊಂದು ವಿಚಾರ ನಾನು ನಿಮ್ಗೆ ಕೇಳಲೇಬೇಕು. ಕನ್ನಡ ರಾಜ್ಯೋತ್ಸವ ದಿನ ನಾಡಗೀತೆ ಅಂತ ಹೇಳ್ಬಿಟ್ಟು ಯಮುನಾ ಅವರು ಹೇಳ್ತಾರೆ, ಅದು ಸ್ವತಃ ನನ್ನ ಬಳಿನೇ ಹೇಳ್ತಾರೆ. ಹೌದಾ? ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಕನ್ನಡ ಸ್ಪಷ್ಟವಾಗಿ ಬರುತ್ತಾ ಇಲ್ವಾ? ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ನಿಮಗೆ ಏನ್ ಅನ್ಸುತ್ತೆ? ನಾನು ಇಷ್ಟೊತ್ತು ಮಾತಾಡ್ತಿದ್ರೆ 111 ದಿನ ನಾನು ಬಿಗ್ ಬಾಸ್ ಮನೇಲಿ ಕನ್ನಡನೇ ಮಾತಾಡಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ಮಾತಾಡಿದ್ದೀರಾ, ಇವಾಗ ನನ್ನ ಹತ್ರನು ಕನ್ನಡದಲ್ಲೇ ಸಂದರ್ಶನವನ್ನು ಕೊಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿರುವಂತವ್ರಿಗೆ ಕನ್ನಡ ನಾಡಗೀತೆ ಹಾಡಿದ್ರೆ ಅವ್ರಿಗೊಂಥರ ಹೆಮ್ಮೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಅವ್ರು ಹೇಳಿದ್ರು, ಅದನ್ನ ನೀವೇ ಹೇಳ್ಬೇಕೀಗ. ಏನಂತ ಹೇಳಿದಾರೆ ಅದು ನಾನಿನ್ನ ನೋಡಿಲ್ಲ. ಹಂಗೇನೋ ಮಾತಾಡಿದಾರೆ ಅಂತ ಗೊತ್ತು. ಏನ್ ನಿಮ್ಮ ಹತ್ರನೇ ಹೇಳಿರೋದ್ರಿಂದ ಏನ್ ನಾಡಗೀತೆ ಎಲ್ಲ ಹಾಡ್ತಿರ್ಬೇಕಾದ್ರೆ ಬಿಗ್ ಬಾಸ್ ಒಂದು ಮನೆಯಲ್ಲಿ ನೀವೊಂದು ತುಟ್ಟಿನೂ ಸಹ ಬಿಚ್ಚಿಲ್ಲ ಅಂತ ಒಂದು ಆರೋಪ ಇದೆ. ಅದು ಹಾಡಿದೀನಿ ಅನ್ನೋ ವಿಡಿಯೋನೂ ಬಂದಿದೆ. ಆಕ್ಚುಲಿ ಅದು ನನಗೆ ಎಲ್ಲೆಲ್ಲ ಗೊತ್ತಿತ್ತು ಅಲ್ಲೆಲ್ಲ ಹಾಡಿದೀನಿ. ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇವಾಗ ನಮ್ಗೆ ಯಾವ್ದೋ ಒಂದು ವಿಷಯ ಗೊತ್ತು ಅನ್ನೋದಾದ್ರೆ ಮಾಡ್ಬೇಕಾಗತ್ತೆ. ಗೊತ್ತಿಲ್ದಿರ ಅದನ್ನ ಅಟೆಂಪ್ಟ್ ಮಾಡಿ ತಪ್ಪು, ಸ್ಪೆಷಲಿ ನಾಡಗೀತೆ ಆಗಿರೋದ್ರಿಂದ ತಪ್ಪು ಹಾಡೋದಕ್ಕಿಂತ ನಂಗೆ ಎಲ್ಲೆಲ್ಲ ಗೊತ್ತಿತ್ತಲ್ಲ ಅಲ್ಲೆಲ್ಲ ಕಡೆ ಹಾಡಿದೀನಿ. ನಂಗೆ ಅದ್ ಹೇಗೆ ನಾನು ಫುಟೇಜ್ ನೋಡಿಲ್ಲ, ಅಭಿ ಹೇಳಿದ್ರ ಪ್ರಕಾರ ಮತ್ತೆ ಅದು ನಾನು ಹಾಡಿರೋ ಫುಟೇಜು ಬಂದಿದೆಯಂತೆ. ಸೊ ಎಲ್ಲೆಲ್ಲ ಗೊತ್ತಿತ್ತು ಅಲ್ಲಿ ಹಾಡಿದೀನಿ. ಯಾಕಂತಂದ್ರೆ ಮೇಡಮ್ ಅವ್ರು ಈ ತರ ಒಂದು ಯಮುನಾ ಅವರು ಈ ತರ ಒಂದು ಹೇಳಿದಾಗ ಒಂದಷ್ಟು ಜನ ಪಾಸಿಟಿವ್ ಆಗಿ ಹೇಳಿದ್ರು, ಬಿಕಾಸ್ ಇದೆ ಅಂತಾನು ಕೆಲವೊಬ್ರು, ನಾನು ಮತ್ತೆ ಕಮೆಂಟ್ಸ್ ಚೆಕ್ ಮಾಡಿದಾಗ ಇದೆ ಅಂತಂದ್ರು. ಸೊ ಬಟ್ ಎಂಡ್ ಆಫ್ ದ ಡೇ ಅವರು ಈ ತರ ಹೇಳಿದ ಮೇಲೆ ಸೊ ನಿಮ್ಮ ರಿಯಾಕ್ಷನ್ ಬೇಕಾಗಿರುತ್ತೆ. ಸೊ ಆ ರಿಯಾಕ್ಷನ್ ನಾನೇ ಕೇಳಿದೆ. ಅವ್ರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಮೇ ಬಿ ಅವ್ರು ಸರಿ ನೋಡಿಲ್ಲ ಅನ್ಸುತ್ತೆ. ನಾನು ಆಕ್ಚುಲಿ ನೋಡ್ತೀನಿ ರೀ, ಈಗ ಕೂತ ಎಪಿಸೋಡ್ ನ ನೋಡ್ತೀನಿ. ನನ್ನ ಪ್ರಕಾರ ನಾನು ಮಧ್ಯೆ ಹಾಡಿದೀನಿ. ನನಗೆ ಒಪ್ಕೋತೀನಿ, ನನಗೆ ಪೂರ್ತಿ ಹಾಡು ಬರೋದಿಲ್ಲ, ಹಾಗಂತ ಕನ್ನಡ ಬರೋದಿಲ್ಲ ಅಂತಲ್ಲ, ಹಾಗಂತ ಕನ್ನಡನ ಪ್ರೀತಿಸಲ್ಲ ಅಂತಲ್ಲ. ನಾನು ಕನ್ನಡ ಪ್ರಾಜೆಕ್ಟ್ಗಳು ಮಾಡ್ಕೊಳ್ತಾನೆ ಇಲ್ಲಿವರೆಗೂ ಬಂದಿರೋದು, ಎಷ್ಟೋ ಮನ್ಸುಗಳಿಗೆ ತಲುಪಿರೋದು. ಆ್ಯಂಡ್ ಇಡೀ ಸೀಸನ್ ಕನ್ನಡ ಮಾತಾಡಿದ್ದೀನಿ. ಕನ್ನಡದ ಬಗ್ಗೆ ತುಂಬ ಒಳ್ಳೆ ಪ್ರೀತಿ ಇದೆ. ಅದನ್ನು ಹೇಳ್ಕೊಳ್ತಾ ಇನ್ನೇನೋ ಮಾಡಬೇಕು ನನಗಿಲ್ಲ, ಅಥವಾ ಇನ್ಯಾರೋ ನಾಡಗೀತೆ ಹಾಡಿಲ್ಲ ಅಂದಿದ್ರೆ ಮೇ ಬಿ ನಾನು ಯಾವತ್ತೂ ಕಮೆಂಟ್ ಮಾಡ್ತಾ ಇರಲಿಲ್ಲ. ಹಾಡಿ ಅಂತ ಹೇಳ್ಬೋದು, ಹಾಡೋ ಪ್ರಯತ್ನ ಮಾಡಿ ಅಂತ ಹೇಳ್ಬೋದು. ಹಾಡೇ ಇಲ್ಲ, ಅವ್ರು ತಪ್ಪು ಅಂತ ಬ್ಲೇಮ್ ಮಾಡೋದು ತಪ್ಪಾಗತ್ತೆ. ಅವ್ರು ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಯಾಕೆ ನನ್ನ ಮೇಲೆ ಸಣ್ಣ ಕೋಪ ಇದೆ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.